ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡ್ ಆದ ಬ್ರೈಡಲ್ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ಸಿಗತ್ತೆ. ಇದರಿಂದ ನೀವು ವಿಡಿಯೋನ ತಕ್ಷಣವಾಗಿ ನೋಡೋದಕ್ಕೆ ಸಹಾಯ ಆಗತ್ತೆ. ಬನ್ನಿ ಫ್ರೆಂಡ್ಸ್, ಕುಚ್ಚಿನ ಡಿಸೈನ್ಗೆ ಏನೇನು ಬೇಕು ಮತ್ತು ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 3 ರೀತಿಯ ಬೀಡ್ಸ್ನ ತಗೊಂಡಿದ್ದೀನಿ. ನೋಡಿ, ಮತ್ತೆ ಕಟ್ಟರು, ಸೂಜಿಗೆ ಈ ಥರ ದಾರ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ನೋಡಿ, ಹೀಗೆ ನೀಡಲ್ಗೆ ನಾನು 120 ಎಳೆನ ಹಾಕಿಟ್ಕೊಂಡಿದ್ದೀನಿ. ಈ 120 ಎಳೆ ಹೇಗೆ ಮಾಡ್ಕೋಬೇಕು ಮತ್ತು ಈ ನೀಡಲ್ಗೆ ಹೇಗೆ ಈಸಿಯಾಗಿ ಹಾಕಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಐ ಬಟನ್ನಲ್ಲಿ ಎರಡರಲ್ಲೂ ಹಾಕಿರ್ತೀನಿ ಫ್ರೆಂಡ್ಸ್, ನೀವು ಚೆಕ್ ಮಾಡಿ. ಅದರಿಂದ ಫ್ರೆಂಡ್ಸ್, ನಾನು ಇಲ್ಲಿಂದ ಹೀಗೆ ಸೂಜಿ ತಗೋತಾ ಇದ್ದೀನಿ. ತಗೊಂಡು ಸ್ವಲ್ಪ ಟೈಟಾಗಿ ಒಂದು 2 ನಾಟ್ ಹಾಕ್ಕೊಳ್ಳಿ. ಯಾಕೆಂದರೆ ಬೀಡ್ಸು ಸ್ವಲ್ಪ ಹೆವಿ ಇರೋದ್ರಿಂದ ಎಳ್ಕೊಂಬಂದ್ಬಿಡತ್ತೆ ಇಲ್ಲಾಂದರೆ. ಇವಾಗ ನೋಡಿ, ಇದೊಂದು ಉದ್ದ ಬೀಡ್ನ ಹಾಕ್ತಾ ಇದ್ದೀನಿ. ಮತ್ತು ಈ ಥರ ಬೀಡ್ಸು, ಮತ್ತೊಂದು ಉದ್ದ ಬೀಡ್, ಈ ಥರ 3 ಬೀಡ್ಸ್ನ ಹಾಕ್ಕೋಬೇಕು. ನೋಡಿ, ಹೀಗೆ ಇಟ್ಟು ನೋಡ್ಕೊಳ್ಳಿ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ನಾಟ್ ಹಾಕಿ ಇಲ್ಲೂ ಸಹಿತ ನೀವು ಹೀಗೆ ಒಂದು 2 ನಾಟ್ನ ಟೈಟಾಗಿ ಹಾಕಬೇಕು. ನೆಕ್ಸ್ಟು ನೋಡಿ, ಈ ಉದ್ದ ಬೀಡು ಒಳಗಡೆ ಹೀಗೆ ಸೂಜಿನ ಹೀಗೆ ತಗೋಬೇಕು ಫ್ರೆಂಡ್ಸ್, ರಿವರ್ಸ್ ಆಗಿನೇ. ಮತ್ತು ಈ ಥರದ್ದು 3 ಬೀಡ್ಸ್ನ ಹಾಕಬೇಕು. ನೋಡಿ ಹೀಗೆ. ನೆಕ್ಸ್ಟು ಈ ರೌಂಡ ಬೀಡ್ ಏನಿರತ್ತಲ್ಲ ಅದ್ರ ಒಳಗಡೆಯಿಂದ ಹೀಗೆ ತಗೊಂಡು ಮತ್ತೆ ಉದ್ದ ಬೀಡ್ ಒಳಗಡೆ ಹೀಗೆ ತಗೋಬೇಕು. ನೋಡಿ, ಹೀಗೆ ಬರುತ್ತೆ ಡಿಸೈನ್ ಇದು. ನೆಕ್ಸ್ಟು ಇಲ್ಲಿ ಮತ್ತೆ ಈಗೊಂದು ಟೈಟಾಗಿ ಒಂದು 2 ನಾಟ್ ಜಾಸ್ತಿನೇ ಹಾಕ್ಕೊಳ್ಳಿ. ಬೀಡ್ಸ್ ತುಂಬಾ ಹೆವಿ ಇರುತ್ತೆ ಇದು, ಇಲ್ಲಾಂದರೆ ಜಕ್ಕೊಂಡು ಬಂದುಬಿಡತ್ತೆ ಫ್ರೆಂಡ್ಸ್. ನೋಡಿ, ಹೀಗೆ ಬರುತ್ತೆ. ನೆಕ್ಸ್ಟು ಮತ್ತೆ ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು, ಅಂದರೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಗ್ಯಾಪ್ನ ಬಿಟ್ಟು ಹೀಗೆ ಇಲ್ಲಿಂದ ತಗೋತಾ ಇದ್ದೀನಿ. ಇಲ್ಲೂ ಸಹಿತ ನಾನೊಂದು ನಾಟ್ ಹಾಕಿಬಿಟ್ಟೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಉದ್ದ ಬೀಡ್ನ ಹಾಕ್ತಾ ಇದ್ದೀನಿ. ಮತ್ತೊಂದು ರೌಂಡ್ ಬೀಡ್ಸು, ಈ ಥರ 3 ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗಿಟ್ಕೊಂಡೆ ನಾನು ಹಾಕ್ತಾ ಇದ್ದೀನಿ. ಯಾಕೆಂತಂದರೆ ಒಂಚೂರು ಹೆಚ್ಚು ಕಡಿಮೆ ಆಗಿಬಿಟ್ರು ಎಳ್ಕೊಂಡು ಬಂದುಬಿಡತ್ತೆ. ನೀವು ಫಸ್ಟು ಸ್ಯಾರಿಗೆ ಹಾಕಬೇಕಿದ್ರೆ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲೆಲ್ಲಿವರೆಗೆ ಈ ಥರ ಹಾಕಬೇಕು ಅಂತ. ಹೀಗೆ ಇಲ್ಲೊಂದು ಹೀಗೆ, ಆವಾಗ ನಿಮಗೆ ಡಿಸ್ಟೆನ್ಸು ಕರೆಕ್ಟಾಗಿ ಸಿಗುತ್ತೆ. ನೋಡಿ, ಇದ್ರ ಒಳಗಡೆ ಹೀಗೆ ಮತ್ತೆ ದಾರ ತಗೋತಾ ಇದ್ದೀನಿ. 3 ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಇದನ್ನ
ಈಗ ಹಾಕಿಬಿಟ್ಟು ಈ ರೌಂಡ ಬೀಡ್ ಒಳಗಡೆ ಹೀಗೆ ತಗೊಂಡು ಮತ್ತು ಈ ಉದ್ದ ಬೀಡ್ ಒಳಗಡೆ ಹೀಗೆ ತಗೋತೀನಿ. ಟೈಟಾಗಿ ಎಳಿಬೇಕು ಫ್ರೆಂಡ್ಸ್, ಕರೆಕ್ಟಾಗಿ ಹೀಗೆ ಕುತ್ಕೋಬೇಕು. ಹೀಗೆ ಇಲ್ಲಿ ನಾಟ್ ಹಾಕ್ತಾರೆ. ಇದೇ ರೀತಿ ನೀವು ಸೀರೆನ ಫುಲ್ ಹಾಕ್ಕೋತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈ ರೀತಿ 3 ಹಾಕಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲೇನು ನಾನು ಮೇಲೆ ಗ್ಯಾಪ್ ಇಟ್ಟಿರ್ತೀನಲ್ಲ ಮಧ್ಯಕ್ಕೆ, ಇಲ್ಲಿ ಮೇಲ್ಗಡೆ ಹೀಗೆ ಸೂಜಿನ ತಗೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಹೀಗೆ ತಗೊಂಡು ಈ ಫ್ಲವರ್ ಬೀಡ್ಸ್ ಏನಿರುತ್ತಲ್ಲ ಅದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಫ್ಲವರ್ ಬೀಡ್ಸ್ನ ಹೀಗೆ ಹಾಕಿ ನೋಡಿ ಇಲ್ಲೇ ಹೀಗೆ ಲಾಕ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ತಿರ್ಸಿ ನಾಟ್ ಹಾಕಬೇಕು. ಇದೇ ರೀತಿ ಇಲ್ಲೇನು ಮಧ್ಯ ಗ್ಯಾಪ್ ಬಿಟ್ಟಿರ್ತೀವಲ್ಲ ಅಲ್ಲೆಲ್ಲ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ನಾನೊಂದು ಫ್ಲವರ್ ಬೀಡ್ಸ್ನ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲೆಲ್ಲ ಒಂದೊಂದು ಕುಚ್ಚನ್ನ ಕಟ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಮಲ್ಟಿ ಕಲರ್ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ, ಅದರಿಂದ ನಾನು ಕುಚ್ಚು ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಇವಾಗಲೇ ನಾನು ಕುಚ್ಚನ್ನ ಹೇಗೆ ಕಟ್ಟಬೇಕು ಅನ್ನೋದನ್ನು ಹಳೆ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ, ಚೆಕ್ ಮಾಡಿ ನೀವು, ಗೊತ್ತಾಗತ್ತೆ. ನಾನು ನೆಕ್ಸ್ಟ್ ಇವಾಗ ಇಲ್ಲಿ ಕುಚ್ಚನ್ನ ಕಟ್ಟಿ ಈ ಡಿಸೈನ್ ಇನ್ನೂ ಹೇಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿ ಆದಮೇಲೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ನಾನಿಲ್ಲಿ ಸ್ವಲ್ಪ ಉದ್ದುದ್ದ ಕುಚ್ಚನ್ನೇ ಕಟ್ಟಿದ್ದೀನಿ. ನೀವು ಬೇಕು ಅಂತ ಅನಿಸಿದರೆ ಇನ್ನು ಸಿಲ್ಕ್ ಥ್ರೆಡ್ನ ಎಳೆನ ಜಾಸ್ತಿ ಮಾಡ್ಕೋಬೋದು, ಚಿಕ್ಕದಾಗಿ ಇಷ್ಟೇ ಕುಚ್ಚನ್ನ ಕಟ್ಕೋಬೋದು. ನೋಡಿ, ಇದು ಸೀರೆಗೆ ತುಂಬಾ ಗ್ರ್ಯಾಂಡ್ ಬರುತ್ತೆ. ಇದು ಒಂದು ಈಸಿಯಾಗಿ ಮತ್ತೊಂದು ಅಂತಂದರೆ ನೀಡಲಲ್ಲೇ ಹಾಕ್ತಾ ಹೋಗೋದ್ರಿಂದ ತುಂಬ ಬೇಗನೆ ಮುಗಿಯುತ್ತೆ ಫ್ರೆಂಡ್ಸ್. ಇದರ ಕಾಸ್ಟ್ ಸುಮಾರು 350ಇಂದ ಚಾರ್ಜ್ ಮಾಡ್ಬೋದು. ಅಂದರೆ ನೀಡಲಲ್ಲಿ ಹಾಕೋದ್ರಿಂದ ಇದು ಬೇಗನೆ ಮುಗಿದು ಬಿಡುತ್ತೆ. ಸುಮಾರು ಒಂದು 1 ಅವರ್ ಒಳಗಡೆನೇ ಈ ಕುಚ್ಚನ್ನ ಹಾಕಿ ಮುಗಿಸ್ಬೋದು ಫ್ರೆಂಡ್ಸ್. ನಿಮ್ಮ ಏರಿಯಾದಲ್ಲಿ ಯಾವ ಪ್ರೈಸ್ ಇದೆ ಅಂತ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಒಂದು ಬ್ರೈಡಲ್ ಕುಚ್ ಡಿಸೈನ್ನ ಹೇಗೆ ಈಸಿಯಾಗಿ ಹಾಕ್ಬೋದು ಅಂತ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹ ಈ ಬ್ರೈಡಲ್ ಕುಚ್ನ ಡಿಸೈನು ಈಸಿಯಾಗಿ ಹಾಕ್ಬೋದು ಅನ್ನೋದು ಗೊತ್ತಾಗತ್ತೆ, ಅವರಿಗೂ ಸಹಾಯ ಆಗತ್ತೆ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.